ಬಿಹಾರ ಎಕ್ಸಿಟ್ ಪೋಲ್ನ ಹಲವು ಸಮೀಕ್ಷೆಗಳು ಈಗಾಗಲೇ ಲಭ್ಯ ಆಗಿದೆ. ಬಹುತೇಕ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವು ಸಿಗುವಂತಹ ಸಾಧ್ಯತೆಯನ್ನ ಹೇಳ್ತಾ ಇವೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಮುನ್ನಡೆ ಕಾಣಿಸ್ತಾ ಇದೆ. ಇದುವರೆಗೆ ಲಭ್ಯವಾದಂತಹ ಎಲ್ಲ ಸರ್ವೆನಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತೆ ಅನ್ನುವಂತಹ ಪ್ರೆಡಿಕ್ಷನ್ ನೀಡಿವೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿದೆ ಎನ್ಡಿಎ ಮೈತ್ರಿಕೂಟ. ಇಂಡಿಯಾ ಮೈತ್ರಿಕೂಟವನ್ನ ಹಿಂದಿಕ್ಕಿ ಎನ್ಡಿಎಗೆ ಆಲ್ಮೋಸ್ಟ್ ಎಲ್ಲಾ ಸಮೀಕ್ಷೆಯಲ್ಲೂ ಕೂಡ ಮುನ್ನಡೆ ಕಾಣಿಸಿದೆ. ರೈಟ್, 5 ಸಮೀಕ್ಷೆಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ಎನ್ಡಿಎ ಮೈತ್ರಿಕೂಟ 131 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಮಹಾಗಠಬಂಧನ್ ಇಂಡಿಯಾ ಮೈತ್ರಿಕೂಟ 112 ಸೀಟ್ಗಳಲ್ಲಿ. ಜನಸುರಾಜ್ ಪಕ್ಷ ಅಥವಾ ಇತರರು ಅವರಿಗೆ ಯಾವುದೇ ರೀತಿಯಾದಂತಹ ಪ್ರೆಡಿಕ್ಷನ್ ಈ ಸಮೀಕ್ಷೆ ಕೊಟ್ಟಿಲ್ಲ. ಎನ್ಡಿಎ ಬಹುಮತ ಅಂತ ಹೇಳ್ತಾ ಇದೆ ದೈನಿಕ್ ಭಾಸ್ಕರ್. ಟೈಮ್ಸ್ ನೌ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. 135ರಿಂದ 140 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 100ರಿಂದ 115 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಜನಸುರಾಜ್ ಪಕ್ಷ ಹಾಗೆ ಇತರರಿಗೆ ಯಾವುದೇ ರೀತಿಯಾದಂತಹ ಪ್ರೆಡಿಕ್ಷನ್ ಇಲ್ಲ. ಮತ್ತೊಂದು ಸಮೀಕ್ಷೆ ಟೈಮ್ಸ್ ನೌ ಜೆವಿಸಿ ಪೋಲ್ ಸಮೀಕ್ಷೆ. ಜೆವಿಸಿ ಪೋಲ್ ಸಮೀಕ್ಷೆಯ ಪ್ರಕಾರ 142 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. ಇಂಡಿಯಾ ಮೈತ್ರಿಕೂಟ 95 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಜನಸುರಾಜ್ ಪಕ್ಷ 1 ಸೀಟ್ನಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಪ್ರೆಡಿಕ್ಷನ್ ಈ ಸಮೀಕ್ಷೆ ನೀಡ್ತಾ ಇದೆ. ಇತರರು 0. ಹಾಗೆ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರೆಡಿಕ್ಷನ್ ಗಮನಿಸ್ತಾ ಇದ್ದೀರಿ. 147ರಿಂದ 167 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 70ರಿಂದ 90 ಕ್ಷೇತ್ರಗಳಲ್ಲಿ, ಜನಸುರಾಜ್ ಪಕ್ಷ ಗೆಲ್ದೇನೂ ಇರಬಹುದು ಅಥವಾ ಗರಿಷ್ಠ 2 ಸೀಟ್ಗಳನ್ನ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಹಾಗೆ ಇತರರು 2ರಿಂದ 8 ಸೀಟನ್ನ ಗೆಲ್ಲುವಂತಹ ಪ್ರೆಡಿಕ್ಷನ್ ನೀಡ್ತಾ ಇದೆ. ಇನ್ನು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ, ಆ ಸಮೀಕ್ಷೆಯ ಪ್ರಕಾರವೂ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ. 133ರಿಂದ 148 ಕ್ಷೇತ್ರದಲ್ಲಿ ಗೆಲುವು ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇಂಡಿಯಾ ಮೈತ್ರಿಕೂಟ 87ರಿಂದ 102 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಹಾಗೆ ಜನಸುರಾಜ್ ಪಕ್ಷ ಗೆಲ್ದೇನೂ ಇರಬಹುದು, ಗರಿಷ್ಠ 2 ಸೀಟ್ಗಳನ್ನ ಗೆಲ್ಲಬಹುದು. ಇತರರು 3ರಿಂದ 6 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ನೀಡ್ತಾ ಇದೆ. ಒಟ್ಟು 5 ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. 5 ಸಮೀಕ್ಷೆಯ ಪ್ರೆಡಿಕ್ಷನ್ ಗಮನಿಸ್ತಾ ಇದ್ದೀರಿ. ಎಲ್ಲಾ 5 ಸಮೀಕ್ಷೆಗಳು ಕೂಡ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬಹುದು ಅನ್ನುವುದನ್ನ ಹೇಳ್ತಾ ಇವೆ. ನೇರವಾಗಿ ಶರತ್ ಸರ್ ಹತ್ರನೇ ಹೋಗ್ತೀನಿ. ಶರತ್ ಸರ್, ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳನ್ನ ಗಮನಿಸ್ತಾ ಇದ್ದೀರಿ. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಅನ್ನೋದೇನೋ ನಿಜಾನೇ, ಬಟ್ ಬಹುತೇಕ ಒಂದು ಸುಳಿವನ್ನಂತೂ ಕೊಡುತ್ತೆ, ಒಂದು ಸೂಚನೆಯನ್ನು ಕೊಡುತ್ತೆ, ಈ ರೀತಿಯಾಗಿ ರಿಸಲ್ಟ್ ಬರಬಹುದು ಅಂತ ಹೇಳಿ. ನೀವಾಗಲೇ ಹೇಳ್ತಾ ಇದ್ರೆ ಒಂದು ದೊಡ್ಡದಾದಂತಹ ಬದಲಾವಣೆಗೆ ಕಾರಣ ಆಗುತ್ತೆ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಅಂತ ಹೇಳಿ. ಹಾಗೆ ಕಾಣಿಸ್ತಾ ಇಲ್ಲ ಈ ಎಕ್ಸಿಟ್ ಪೋಲ್ನ ಸಮೀಕ್ಷೆ. ತಮಗೇನು ಅನ್ನಿಸ್ತಾ ಇದೆ ಸರ್? ನೋಡಿ, ನಾವು ಹೇಳಿದ್ವಿ ಅದೇ ಸೈಲೆಂಟ್ ವೋಟರ್ಸ್ ಇದ್ದಾರೆ, ಇದು ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ನೀವು ಕೂಡ ಹೇಳಿದ್ವಿ. ಇದನ್ನು ನಾವು ಎಲೆಕ್ಷನ್ ಲೈಕ್ ರಿಸಲ್ಟ್ ಡೇವರೆಗೂ ಕಾಯೋಣ, ಅವತ್ತು ಗೊತ್ತಾಗುತ್ತೆ ಜನಸುರಾಜ್ ಪಾರ್ಟಿ ಎಷ್ಟು ಸೀಟ್ ತಗೊಂತು ಅಥವಾ ಎಷ್ಟು ವೋಟ್ಸ್ ತಗೊಂತು ಅಂತ ಹೇಳಿ. ಇನ್ನೊಂದು ಎನ್ ಡಿ ಎ ಮತ್ತು ಇಂಡಿಯಾ ಬಗ್ಗೆ ಮಾತಾಡ್ತಿದ್ದೀವಿ. ಎನ್ ಡಿ ಎದಲ್ಲಿ 6 ಪಾರ್ಟಿ 6-7 ಪಾರ್ಟಿ ಇದೆ, ಇಂಡಿಯಾದಲ್ಲಿ ಕೂಡ 6-7 ಪಾರ್ಟಿ ಇದೆ. ಜನಸುರಾಜ್ ಒಂದೇ ಪಾರ್ಟಿ 243ಕ್ಕೆ ಕಂಟೆಸ್ಟ್ ಮಾಡಿದ್ದು. ಇವ್ರು ಯಾರ್ದು ಕೈಯಲ್ಲಾಗಲಿಲ್ಲ, ಅದನ್ನು ನಾವು ಮಾಡಿ ತೋರಿಸಿದ್ವಿ. ಫಸ್ಟ್ 3 ವರ್ಷದಲ್ಲಿ ನಾವು ಬಂದು 243ಕ್ಕೂ ಕಂಟೆಸ್ಟ್ ಮಾಡಿದ್ವಿ. ಈ ದೇಶದ ಜಾಸ್ತಿ ಕಾರ್ಯಕರ್ತನ ಇಟ್ಕೊಂಡಿರೋ ಬಿ ಜೆ ಪಿ ಕೂಡ ಅದೇ ಇವತ್ತುವರೆಗೂ ಬಿಹಾರಲ್ಲಿ ಒಬ್ಬ ಅವರ ಏನಂತೀವಿ ಒಳ್ಳೆ ಕಾರ್ಯಕರ್ತನ ಬೆಳೆಸೋಕ್ಕಾಗಿಲ್ಲ. ಐದರ್ ಜೆ ಡಿ ಯು ಅಥವಾ ಆರ್ ಜೆ ಡಿಯಿಂದ ಯಾರನ್ನ ಕರ್ಕೊಬರ್ತಾರೆ, ಅವ್ರನ್ನ ಇಳಿಸ್ಕೊಂಡು ಮಾಡ್ತಿದ್ದಾರೆ. ದ ಸೇಮ್ ಕಾಂಗ್ರೆಸ್ ಬಿಡಿ, ಅದು ಆರ್ ಜೆ ಡಿ ಯಾರು ಹೇಳ್ತಾರೆ ಅವ್ರನ್ನ 10 ಸೀಟ 20 ಸೀಟ ಅವ್ರು ಏನು ಹೇಳ್ಕೊಡ್ತಾರೆ, ಲಾಲು ಪ್ರಸಾದ್ ಏನು ಕೊಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡು ಅವ್ರು ಇದು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಈ ಸೀಟ್ಗಳು ಒಬ್ಬರಿಂದ ಅಲ್ಲ, ಇದು ಎಲ್ಲರೂ ಸೇರಿ ಈ ಸರ್ವೆ ಬರ್ತಿದೆ. ಬಟ್ ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ನಮ್ಮ ಮೇಲೆ ಕಾನ್ಫಿಡೆನ್ಸ್ ಅಂದರೆ ನಾವು ಹೇಳಿರೋದು ಜನರಿಗೆ ನಿಮ್ಮ ಭವಿಷ್ಯ ನೀವು ಕಟ್ಕೊಳ್ಳೋಕ್ಕೋಸ್ಕರ ನೀವು ಮತದಾನ ಮಾಡಿ. ಆ ಕಾರಣಕ್ಕೆ ನಾವು ಆವಾಗಲೇ ಹೇಳ್ತಿದ್ದೆ, ನಾನು ನಿಮಗೆ ಹಬ್ಬವಾಗಿ ತಗೊಂಡು ಮತದಾನನ ಹಬ್ಬವಾಗಿ ತಗೊಂಡು ಹೊರದೂರಿಂದ ಹೊರ ರಾಜ್ಯದಿಂದ ಎಲ್ಲ ಬಂದು ಇಲ್ಲಿಂದನೂ ನಾವು ಸುಮಾರು ಜನ ಬೆಂಗಳೂರಿಂದ ಕೂಡ ಪಟ್ನಾಗೆ ಸುಮಾರು ಜನ ಹೋಗಿ ವೋಟಿಂಗ್ ಮಾಡಿದ್ದಾರೆ.
ಇನ್ನೊಂದು ಈ ಸರಿ ವ್ಯವಸ್ಥೆ ನಿಮಗೆ ನಾನು ತುಂಬಾ ನಿಮ್ಮ ಪಕ್ಷದಲ್ಲಿ ಇನ್ಸೈಡ್ ಅನಾಲಿಸಿಸ್ ಏನ್ ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿ, ಎಷ್ಟು ಸೀಟ್ಗಳಲ್ಲಿ ಗೆಲ್ತೀವಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ ನಿಮ್ಮ ಪಕ್ಷದವರಿಗಿದೆ ಅಂತ ಹೇಳಿ ಸರ್. ಅವತ್ತೇ ಹೇಳಿದ್ವಿ, ಈಗಲೂ ಅದನ್ನೇ ಹೇಳ್ತೀವಿ. ಐದರ್ ಪ್ರಶಾಂತ್ ಕಿಶೋರ್ ಯಾವಾಗಲೂ ಹೇಳ್ತಾರೆ, ಐದರ್ ಅರ್ಜ್ವೆ ಯಾ ಪರ್ಜ್ವೆ, ಇಲ್ಲ ತುಂಬ ಕೆಳಗಡೆ ಬರ್ತೀವಿ, ಇಲ್ಲ ಯಾರು ಊಹಿಸೋಕ್ಕಾಗಿರಲ್ಲ ಅಷ್ಟು ಮೇಲೆ ಹೋಗಿರ್ತೀವಿ ಅಂತ ಹೇಳಿ. ಐದರ್ ನೀವು ಎಕ್ಸಾಕ್ಟ್ ನಂಬರ್ ನಾನು ಹೇಳ್ತೀನಿ, ಲೈಕ್ ಇಟ್ಸ್ ಬಿಲೋ 10 ಆರ್ ಇಟ್ಸ್ ಅಬೌವ್ 150. 10ಕ್ಕಿಂತ ಕಡಿಮೆ ಅಥವಾ 150ಕ್ಕಿಂತ ಜಾಸ್ತಿ ತೆಗಿತೀರಿ ಅಂತ ಹೇಳ್ತೀರಿ. ಯಾಕಂದ್ರೆ ನಾವು ಆ ಜೋಶ್ನ ಕಂಡಿದ್ದೀವಿ ಗ್ರೌಂಡ್ ರಿಯಾಲಿಟಿಯಲ್ಲಿ, ಎಲ್ಲರಲ್ಲಿ, ಆ ಯುವಕರಲ್ಲಿ, ಆ ಮಹಿಳೆಯರಲ್ಲಿ, ಆ ಜನರಲ್ಲಿ. ಬಿಹಾರ್ ಬದಲಾವಣೆ ಆಗಬೇಕು ಈ ಸರಿ. ಯಾರು ಮಾಡೋಕ್ಕಾಗದೇ ಇರೋದನ್ನ ನಾವು ಮಾಡಬೇಕು, ನಮ್ಮ ಭವಿಷ್ಯನ ನಾವು ರೂಪಿಸ್ಕೋಬೇಕು ಅಂತ ಹೇಳಿ ಅಲ್ಲಿನ ಜನ ಆ ಕ್ರಾಂತಿ. 2014ರಲ್ಲಿ ಸರ್ ಮೋದಿ ಅವರು ಬಂದಾಗ್ಲೂ ಡೆವಲಪ್ಮೆಂಟ್ ನ ಅಸ್ತ್ರವಾಗಿಟ್ಕೊಂಡು, ಅದನ್ನ ವಿಷಯವಾಗಿಟ್ಕೊಂಡು ಎಲೆಕ್ಷನ್ ನ ಫಾಟ್ ಮಾಡಿದ್ರು, ಗೆಲುವು ದಾಖಲು ಮಾಡಿಕೊಂಡ್ರು. ಬಟ್ ಬಿಹಾರದಂಥ ರಾಜ್ಯದಲ್ಲಿ ನಿಮ್ಮ ಅಪ್ರೋಚ್, ಆ ಡೆವಲಪ್ಮೆಂಟ್ ನ ಅಪ್ರೋಚ್ ಏನಿದೆ, ಅಭಿವೃದ್ಧಿಯ ಅಪ್ರೋಚ್ ಏನಿದೆ, ಬಿಹಾರದಂಥ ರಾಜ್ಯದಲ್ಲಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತಾ ತಮಗೆ? 100% ಆಗಿದೆ ಅಂತ ನಾವು ಒಪ್ಕೋತೀವಿ. ಯಾಕಂದ್ರೆ ನಾವು ಕೇಳಿರೋದೇನು, ಫಸ್ಟ್ ವೆರಿ ಬೇಸಿಕ್ ನೋಡಿ, ವೋಟಿಂಗ್ ಅಂತ, ಮತದಾನ ಅಂತ ಬಂದಾಗ ಎಲ್ಲಿ ಹೋಗಿ ವೋಟ್ ಮಾಡ್ತೀವಿ? ಸರ್ಕಾರಿ ಶಾಲೆಯಲ್ಲಿ ತಾನೆ. ಇವತ್ತು ಸರ್ಕಾರಿ ಶಾಲೆ ವ್ಯವಸ್ಥೆ ಏನಾಗಿದೆ? ನಮಗೆ ನಾಚಿಕೆ ಆಗಬೇಕಲ್ವ ಎಲ್ಲ ಪಾರ್ಟಿಗಳಿಗೂ. ನಾವು ಇವತ್ತು ಹೇಳ್ಕೊತೀವಿ NDA 140, ಇಂಡಿ 102. ಇದು ಹೇಳೋದಲ್ಲ. ನಾವು ಎರಡೇ ವೋಟ್, ನಮಗೆ ಎರಡೇ ಕ್ಯಾಂಡಿಡೇಟ್, ನಾವು ಇಬ್ಬರೇ ವಿನ್ ಆದರೂ ನಮಗೆ ಹೆಮ್ಮೆ ಇದೆ, ನಾವೇನೋ ಮಾಡಿದ್ವಿ. ಯಾಕಂದರೆ ನಾವು ಮತದಾನದ ಫಸ್ಟ್ ಮೆಟ್ಟಿಲು ಈ ಸರ್ಕಾರಿ ಶಾಲೆಗೆ ಒಂದು ಅಸ್ತಿತ್ವ ತಂದು ಕೊಡೋಕ್ಕೋಸ್ಕರ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿ. ಫಸ್ಟ್ ಇದನ್ನು ಸರಿ ಮಾಡ್ಕೊಳ್ಳೋಣ, ಆಮೇಲೆ ಸರ್ ರಾಜ್ಯದಲ್ಲಿ ಯಾರಾದರೂ ಕೂತೇ ಕೂರ್ತಾರೆ. ಇನ್ನೊಂದು ಮಾತಾಡ್ತಿರೋದು ಯಾರ ಬಗ್ಗೆ? ನಿತೀಶ್ ಕುಮಾರ್ ಬಗ್ಗೆ. ನಿತೀಶ್ ಕುಮಾರ್ ವರ್ಷಕ್ಕೆ 3 ಸರಿ ಇಲ್ಲ ಇಲ್ಲಿರ್ತಾರೆ, ಇಲ್ಲ ಅಲ್ಲಿರ್ತಾರೆ. ಯಾರಿಗೆ ಗೊತ್ತು ಯಾವಾಗ ಯಾರ ಜೊತೆ ಬರ್ತಾರೆ ಅಂತ? ಈಗ ಯಾರೆಲ್ಲ ಮಾತಾಡ್ತಿದ್ದಾರಲ್ಲ 40-50 ಸೀಟು, ನಾಳೆ ಜೆ ಡಿ 40 ಸೀಟ್ ಬರಲಿ, ಯಾರಿಗೆ ಗೊತ್ತು? RJD ಜೊತೆನೇ ಸೇರ್ಕೋಬಹುದು. ಲಾಲು ನಿತೀಶ್ ಕುಮಾರ್ ರಾಜನೀತಿ ನಾವು ಯೋಚನೆ ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಓಕೆ, ನೇರವಾಗಿ ರಾಘವ್ ಶರ್ಮಾ ಅವರ ಹತ್ರ ಹೋಗ್ತೀನಿ. ರಾಘವ್ ಶರ್ಮಾ ಸರ್, ಶರತ್ ಸರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಜನ್ಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರು ಬಿಹಾರ ಚುನಾವಣಾ ಅಖಾಡದಲ್ಲಿ ಸದ್ದು ಮಾಡಿದಂತಹ ರೀತಿಯನ್ನ ನೋಡಿ, ಬಿಹಾರ ಚುನಾವಣಾ ಅಖಾಡದಲ್ಲಿ ಕಿಂಗ್ ಮೇಕರ್ ಆಗ್ಬಿಡ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಎಕ್ಸಿಟ್ ಪೋಲ್ ನ ಸಮೀಕ್ಷೆಗಳಲ್ಲಿ ಆ ಸುಳಿವು ಸಿಗ್ತಾ ಇಲ್ಲ. ಈಗ ಶರತ್ ಸರ್ ಹೇಳಿದ್ರು, ಗೆದ್ರೆ 150 ಸೀಟಿಗಿಂತ ಮೇಲೆ, ಗೆದ್ದಿಲ್ಲ ಅಂದ್ರೆ ತುಂಬಾ ಲೋ ಇರ್ತೀವಿ, 10 ಸೀಟಿಗಿಂತಾನು ಕೆಳಗೆ ಅಂತ ಹೇಳಿ. ಏನ್ ಹೇಳ್ತೀರಿ ಅಂತ ಹೇಳಿ ರಾಘವ್ ಸರ್? ನೋಡಿ ವಿದ್ಯಾವರ, ಈಗ ಬಂದಿರುವಂಥ ಈ ಚುನಾವಣೋತ್ತರ ಸಮೀಕ್ಷೆಗಳೇನಿದೆ, ಸುಮಾರು 5ರಿಂದ 6 ಸಂಸ್ಥೆಗಳ ಸಮೀಕ್ಷೆಗಳು ಬಂದಿದೆ. ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ NDAಗೆ ಅಧಿಕಾರ ಬರುತ್ತೆ. ಒಂದು ಸಮೀಕ್ಷೆ NDAಗೆ ಎಡ್ಜ್ ಇರುವಂಥದ್ದನ್ನು ತೋರಿಸಿದೆ. ಬಹುಶಃ ಇದೊಂದು ಫಿಯರ್ಸ್ಲಿ ಫಾಟ್ ಎಲೆಕ್ಷನ್. ಸ್ಲೈಟ್ ಎಡ್ಜ್ NDAಗೆ ಇರ್ಬೋದೇನೋ ಅಂತ ಅನಿಸಿತ್ತು, ಬಟ್ ನಾನು ಅದನ್ನು ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾಕೆ ಹೇಳಿದರೆ ಆ ರೀತಿಯಾದಂಥ ಫೈಟನ್ನು ನಾನಂತೂ ಬಿಹಾರದ ಚುನಾವಣಾ ಅಖಾಡದಲ್ಲಿ ನೋಡಿದ್ದೇನೆ. ಬಹುಶಃ ಈ ಪ್ರಿಡಿಕ್ಷನ್ಗಳನ್ನೇ ಇಟ್ಕೊಂಡು ನಾವು ಅನಲೈಸಿಸ್ ಮಾಡೋದಂತಾದರೆ 3 ಫ್ಯಾಕ್ಟರ್ಗಳು NDAಗೆ ಅಡ್ವಾಂಟೇಜ್ ಆಗಿ ಅಥವಾ ಪ್ಲಸ್ ಪಾಯಿಂಟ್ ಆಗಿ ವರ್ಕೌಟ್ ಆಗಿರ್ಬೋದು. ನಾನು ಒಂದು ಫಸ್ಟಿಗೆ ಹೇಳಿದೆ, ನಿತೀಶ್ ಕುಮಾರ್ ಅವರ ಇಂಡಿವಿಜುವಲ್ ಪಾಪ್ಯುಲಾರಿಟಿ ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿದೆ. ಅದು ಹೇಗೆ ಬಿಹಾರದಾದ್ಯಂತ ಅವರ ಜನಪ್ರಿಯತೆ ಇದೆ ಅಂತ ಹೇಳಿ. ಸೆಕೆಂಡ್ ಫ್ಯಾಕ್ಟರ್ ನರೇಂದ್ರ ಮೋದಿ ಫ್ಯಾಕ್ಟರ್. ಇನ್ನೊಂದು 2020 ಕರೋನಾ ನಂತರ ನಡೆತಿರುವಂಥ ಫಸ್ಟ್ ವಿಧಾನಸಭಾ ಚುನಾವಣೆ ಬಿಹಾರದಲ್ಲಿ. ಈ ಲಾಕ್ಡೌನ್ ಬಂದ ನಂತರ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ 5 ಕಿಲೋ ಅಕ್ಕಿ, ದವಸ ಧಾನ್ಯಗಳನ್ನು ನೀಡುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿತ್ತು. ಸೊ ಈ ವಿಷಯ ಕೂಡ ನಿಮಗೆ ಗ್ರೌಂಡಲ್ಲಿ ಜನರು ಮಾತಾಡಿದ್ದಾರೆ. ನಮ್ಮ ಕಷ್ಟಗಳಿಗೆ ಒಂದು ನಿತೀಶ್ ಕುಮಾರ್ ಸರ್ಕಾರ ಸ್ಪಂದಿಸಿದ್ರೆ, ಮೋದಿ ಸಾಹೇಬರು ಕೂಡ ನಮಗೆ 5 ಕಿಲೋ ಅಕ್ಕಿನೋ ಅಥವಾ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಕರಪ್ಷನ್ ಇದೆ. ಅವರಿಗೆ 3.5 ಕಿಲೋ ರೀಚ್ ಆಗುತ್ತಂತೆ, ಕೆಲವರಿಗೆ 4 ಕಿಲೋ ರೀಚ್ ಆಗುತ್ತಂತೆ. ಈ ಡೀಲರ್ಗಳು 1 ಕಿಲೋ ತೆಗೆದಿಡ್ತಾರಂತೆ, ಮತ್ತೆ ಅವರ ಕಮ್ಯುನಿಟಿ ಅವರಿಗೆ ಕೊಡ್ತಾರಂತೆ ಅಂತ ಅಲ್ಲಿರುವಂಥ ಜನರು ಹೇಳಿದ್ರು. ಅಂದರೆ ಕಾಸ್ಟ್ ಪಾಲಿಟಿಕ್ಸ್ ಇಲ್ಲೂ ಕೂಡ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಉದಾಹರಣೆ ಹೇಳಿದ್ದು. ಸೊ ಈ 2 ಫ್ಯಾಕ್ಟರ್ಗಳು, ಒಂದು ನಿತೀಶ್ ಕುಮಾರ್ ಪಾಪ್ಯುಲಾರಿಟಿ, ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಕಷ್ಟಕಾಲದಲ್ಲಿ ಅಂದರೆ ಕೊರೋನಾ ಕಷ್ಟಕಾಲದಲ್ಲಿ ಕೊಡ್ತಿದ್ದಂಥ ಅಕ್ಕಿ ಅಥವಾ ದವಸ ಧಾನ್ಯ ಅದರ ಎಕ್ಸ್ಟೆಂಡ್ ಆಗಿದೆ, ಈಗಲೂ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನಮಗೆ ಖರೀದಿ ಮಾಡುವಂಥ ಒಂದು ಸನ್ನಿವೇಶ ಈಗ ಇಲ್ಲ, ಸರ್ಕಾರಗಳು ಕೊಡ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಮಧ್ಯಮ ಮತ್ತು ಕೆಳಮಧ್ಯಮ ಮತ್ತು ಬಡವರ್ಗದಲ್ಲಿ ಬಹಳ ಜೋರಾಗಿ ಕೇಳಿಬಂದಿತ್ತು. ಅದರ ಬಗ್ಗೆ ಚರ್ಚೆ ಆಗಿತ್ತು. 3ನೇ ಫ್ಯಾಕ್ಟರ್ ಏನು ಅಂತ ಹೇಳಿದರೆ, 2020 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ LJP NDA ಜೊತೆಗಿರಲಿಲ್ಲ. BJP ಜೊತೆಗೆ LJP ಇತ್ತು, ಚಿರಾಗ್ ಪಾಸ್ವಾನ್ ಇದ್ರು. ಆದರೆ ಅವರು ಈ ಮೈತ್ರಿಕೂಟದಲ್ಲಿರಲಿಲ್ಲ. ಅವರಿಗೆ ನಿತೀಶ್ ಕುಮಾರನ್ನು ಮುಗಿಸುವಂಥ ಒಂದು ಯೋಜನೆ ಹಾಕೊಂಡಿದ್ರು ಚಿರಾಗ್ ಪಾಸ್ವಾನ್ ಅವರು.
ಸುಮಾರು 143ರಿಂದ 144 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕಿ JDUಗೆ ಹರ್ಟ್ ಮಾಡುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ವಿತ್ ದ ಸಪೋರ್ಟ್ ಆಫ್ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ ಅವರು ಮಾಡಿದರು. ಯಾವುದು ಚಿರಾಗ್ ಪಾಸ್ವಾನ್. ಇದರಿಂದಾಗಿ 115 ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದಂತಹ JDU ಕೇವಲ 43 ಸೀಟ್ಗಳನ್ನು ಗಳಿಸ್ಕೊಂಡಿತ್ತು. ಇದು ಒಂದರ್ಥದಲ್ಲಿ ಬಹಳ ತೀವ್ರ ಮುಜುಗರಕ್ಕೆ ನಿತೀಶ್ ಕುಮಾರ್ ಒಳಗಾಗಿದ್ರು. ನಿತೀಶ್ ಕುಮಾರ್ ಇಂಥದ್ದೇ ಒಂದು ಮುಜುಗರಕ್ಕೆ 2014ರಲ್ಲಿ ಕೂಡ ಒಳಗಾಗಿದ್ರು. 2013ರಲ್ಲಿ NDA ಮೈತ್ರಿಕೂಟವನ್ನು ಮುರಿದುಕೊಂಡು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅವರು 2014ರಲ್ಲಿ JDU ಬಹಳ ಒಂದು ರೀತಿಯಲ್ಲಿ ವಾಶೌಟ್ ಆದಾಗೆ ಫಲಿತಾಂಶ ಬಂದಿತ್ತು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಜೀತನ್ ರಾಮ್ ಮಾಂಜಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು. 2015ರ ಚುನಾವಣೆಗಳಿಗೆ ವೇಳೆಗೆ ಅವರು ಮತ್ತೆ ಮುಖ್ಯಮಂತ್ರಿ ಆದರೂ. ಜೀತನ್ ರಾಮ್ ಮಾಂಜಿ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಅಂತ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆಗ NDA ಜೊತೆಗಿದ್ರು. ಆಮೇಲೆ ಮತ್ತೆ ಪುನಃ ತಮ್ಮ ಇದನ್ನು ಫ್ರೆಂಡ್ಸ್ಗಳನ್ನು ಚೇಂಜ್ ಮಾಡಿದ್ರು. ಈಗ NDA ಜೊತೆಗಿದ್ದಾರೆ. ಸೊ ಒಟ್ಟಿನಲ್ಲಿ ನಾನೇನು ಅಂತ ಹೇಳಿದ್ರೆ, ಈಗ ಈ ಚುನಾವಣೆಯಲ್ಲಿ 2025ರ ವಿಧಾನಸಭಾ ಚುನಾವಣೆಯಲ್ಲಿ LJP ಮತ್ತು ನಿತೀಶ್ ಮತ್ತೆ ಯಾವ ರೀತಿಯಾದಂಥ ವೈರತ್ವ ಕಂಡು ಬಂದಿಲ್ಲ. ಒಂದು ಪರ್ಸೆಪ್ಷನ್ ಏನು ಹೇಳಿದ್ರೆ, ನಾವು ಯುನಿಟಿ ಆಫ್ ಸ್ಟ್ರೆಂತ್ ಅನ್ನ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಟ್ಟಾಗಿ ತೋರಿಸಿದ್ದಾರೆ. ಚಿರಾಗ್ ಪಾಸ್ವಾನ್ ಮನೆಗೆ ಖುದ್ದು ನಿತೀಶ್ ಕುಮಾರ್ ಅವರು ತೆರಳಿ ಛಟ್ ಪೂಜೆ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ತಾವಿಬ್ರು ಅಪ್ಪ ಮಕ್ಕಳ ರೀತಿಯಲ್ಲಿ ಇದ್ದೇವೆ ಅನ್ನೋ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ LJP ವೋಟ್ಗಳು JDUಗೆ ಶಿಫ್ಟ್ ಆಗಿದೆ. JDU ವೋಟ್ಗಳು LJP ಕ್ಯಾಂಡಿಡೇಟ್ಸ್ಗಳು ಎಲ್ಲಿದ್ದಾರೆ ಅಲ್ಲಿ ಶಿಫ್ಟ್ ಆಗಿದೆ ಅಂತ ಅನಿಸುತ್ತೆ. ನಾನು ಈ ಪ್ರಿಡಿಕ್ಷನ್ ಆಧರಿಸಿ ಹೇಳುವಂಥದ್ದು. ನಾಡ್ದು ರಿಸಲ್ಟ್ ಏನು ಬರುತ್ತೆ ಅದೇ ಅಂತಿಮ ಆಗಿರುತ್ತೆ. ಈ ಪ್ರಿಡಿಕ್ಷನ್ಗಳು ಕೂಡ ಸುಳ್ಳಾದಂಥ ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ. ಹಾಗೆ ಸಮೀಕ್ಷೆಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಇವತ್ತಿನ ದಿನಗಳಲ್ಲಿ ಕಳೆದುಕೊಂಡಿರೋದನ್ನು ಕೂಡ ನೋಡ್ತೇವೆ. ಆದರೆ ಒಂದು ಸಣ್ಣ ಸುಳಿವನ್ನಂತೂ ಒಂದು ಪ್ರಿಡಿಕ್ಷನ್ ನೀಡುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಿಡಿಕ್ಷನ್ ಆಧರಿಸಿ ನೋಡೋದಾದ್ರೆ ಈ 3 ಕಾರಣಗಳು NDA ಮೈತ್ರಿಕೂಟಕ್ಕೆ ಲಾಭ ಆಗಿದೆ ಅಂತ ಅನ್ಸುತ್ತೆ. ಹಾಗಂತ ನಾನು ನೋಡಿದಾಗೆ ನಾನು ಪ್ರಶಾಂತ್ ಕಿಶೋರ್ ಅವರನ್ನ ಪೂರ್ತಿಯಾಗಿ ಕಡೆಗಣಿಸಿಲ್ಲ. ಒಂದು ಎಲೆಕ್ಟೋರಲ್ ಫಲಿತಾಂಶದಿಂದ ಆ ಪಕ್ಷ ಏನೂ ಇಲ್ಲ ಅಥವಾ ಜನಸುರಾಜ್ ಪಕ್ಷ ಶೂನ್ಯ ಸಂಪಾದನೆ ಅದೊಂದು ದೊಡ್ಡ ಪಕ್ಷವೇ ಅಲ್ಲ ಅಂತ ನಾನು ಹೇಳಲ್ಲ. ಯಾಕೆಂತ ಹೇಳಿದ್ರೆ ಬಿಹಾರದಂತಹ ಜಾತಿ ರಾಜಕಾರಣವೇ ಬಹಳ ಜೀವಾಳ ಆಗಿರುವಂತಹ ರಾಜ್ಯದಲ್ಲಿ ಜಾತಿಯನ್ನು ಮೀರಿದಂತಹ ಮತ್ತು ಈ ಗ್ಯಾರಂಟಿಗಳನ್ನು ದಾಟಿ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸಿ ವಲಸೆ, ನಿರುದ್ಯೋಗ ಅಥವಾ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳೇನಿದೆ ಅದನ್ನು ಪ್ರಸ್ತಾಪಿಸಿ ಜನರ ಮನಸ್ಸಲ್ಲಿ ಬೇರೂರುವಂಥ ಕೆಲಸವನ್ನು ಪ್ರಶಾಂತ್ ಕಿಶೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಜನರೇ ಹೇಳ್ತಾ ಇದ್ರು. ಈವನ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಗೋಪಾಲ್ಗಂಜ್ ಕ್ಷೇತ್ರಕ್ಕೆ ಗೋಪಾಲ್ಗಂಜ್ ಜಿಲ್ಲೆಗೆ ಹೋಗುವಂಥ ಸಂದರ್ಭದಲ್ಲಿ ದೇವಾಪುರ ಅಂತ ಒಂದು ಗ್ರಾಮಕ್ಕೆ ಹೋಗಿದೆ. ಅಲ್ಲಿ JDU ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ರು. JDU ಮೀಟಿಂಗಿಗೆ ಒಂದು 4 ಜನ ಭೂಮಿಯಾರ್ ಕಮ್ಯುನಿಟಿಯ ಹುಡುಗರು ಹೋಗ್ತಾ ಇದ್ರು. ಅಪ್ಪರ್ ಕಾಸ್ಟ್ ಕಮ್ಯುನಿಟಿ ಅವರು ಭೂಮಿಯಾರ್ ಸಾಂಪ್ರದಾಯಿಕವಾಗಿ BJP ಜೊತೆಗಿದ್ದರೆ ಈ ಚುನಾವಣೆಯಲ್ಲೂ ಜೊತೆಗಿದ್ರು ಅಂತ ಮೇಲ್ನೋಟ ಕಾಣ್ತಾ ಇತ್ತು. ಸೊ JDU ಅಭ್ಯರ್ಥಿಗೆ BJPಯ ಭೂಮಿಯಾರ್ ವೋಟರ್ಸ್ ಮೀಟಿಂಗ್ಗೆ ಹೋಗ್ತಾ ಇದ್ರು. ಸೊ ನಾನು ಅವ್ರನ್ನ 4-5 ಯುವಕರನ್ನ ಮಾತಾಡ್ತಾ ಪ್ರಶಾಂತ್ ಕಿಶೋರ್ ಬಗ್ಗೆನೂ ಕೇಳಿದೆ. ಪ್ರಶಾಂತ್ ಕಿಶೋರ್ ಬಗ್ಗೆ ಯಾವುದೇ ರೀತಿಯಂತ ನೆಗೆಟಿವ್ ಅಭಿಪ್ರಾಯ ಬಂದಿಲ್ಲ. ಒಳ್ಳೆ ವ್ಯಕ್ತಿ, ಇದುವರೆಗೆ ನಮಗೆ ಪ್ರಾಮಾಣಿಕ ವ್ಯಕ್ತಿ ಅಂತ ಅನಿಸಿದೆ. ಅವರು ಪ್ರಸ್ತಾಪ ಮಾಡ್ತಿರುವಂಥ ಯುವಕರ ವಿಚಾರ ನಮಗೆ ಅಟ್ರಾಕ್ಟ್ ಆಗಿದೆ. ನಿಜವಾಗಿ ನಮಗೆ ಪ್ರಶಾಂತ್ ಕಿಶೋರ್ನ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ ಅನ್ಸುತ್ತೆ. ಆದರೆ ನಮಗೆ ಸೆಂಟ್ರಲಲ್ಲಿ ಮೋದಿ ಅವರ ಸರ್ಕಾರ ಹೋಗೋದು ನಮಗೆ ಇಷ್ಟ ಇಲ್ಲ. ಈಗ ಅಲ್ಲಿ ಒಂದು ವೇಳೆ ಬಿಹಾರದಲ್ಲಿ NDA ಮೈತ್ರಿಕೂಟ ಬರದೇ ಇದ್ರೆ ಕೇಂದ್ರದಲ್ಲಿ ಸರ್ಕಾರ ಅಲುಗಾಡುವಂಥ ಚಾನ್ಸಸ್ ಇದೆ. ಹೀಗಾಗಿ ನಾವು ಮೋದಿ ಅವರನ್ನು ರಕ್ಷಣೆ ಮಾಡಬೇಕು. ಆದರೆ 5 ವರ್ಷ ಅಥವಾ 10 ವರ್ಷ ನಂತರ ಬಹುಶಃ ನಾವು ಕೂಡ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಗೆ ಶಿಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಂತ ಪ್ರಶಾಂತ್ ಕಿಶೋರ್ ಅವರು ಏನು ತತ್ವ ಅಥವಾ ಬದ್ಧತೆಯನ್ನು ಈಗ ಪ್ರದರ್ಶನ ಮಾಡಿದ್ದಾರೆ ಇದನ್ನು ಕಂಟಿನ್ಯೂ ಮಾಡಬೇಕು. ಅವರು ಬದಲು ಥರ ಅಥವಾ ಅದಲು ಮಾಡಬಾರ್ದು ಅನ್ನೋ ಒಂದು ಆಶಯವನ್ನು ಈ ಯುವಕರು ವ್ಯಕ್ತಪಡಿಸಿದ್ರು. ಅಂದರೆ ಪ್ರಶಾಂತ್ ಕಿಶೋರ್ ಮೇಲೆ ಅಭಿಮಾನ ಇದೆ, ಹಾಗಂತ ನರೇಂದ್ರ ಮೋದಿ ಅವರನ್ನು ಬಿಟ್ಕೊಡ್ಬಾರ್ದು ಅನ್ನೋ ಫೀಲಿಂಗ್ ಕೂಡ ಈ ಭೂಮಿಹಾರ್ ಯುವಕರಲ್ಲಿತ್ತು. ಬಹುಶಃ ಇದು ಈ ವೋಟಿಂಗಲ್ಲಿ ರಿಫ್ಲೆಕ್ಟ್ ಆಗಿರ್ಬೋದು ಅಂತ ಇವತ್ತಿನ ಈ ಪ್ರಿಡಿಕ್ಷನ್ ನೋಡಿದ್ರೆ ಅನಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.